ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು ನೋಡ್ತಿರೋಂಥ ವಿಡಿಯೋ ಬಂದುಬಿಟ್ಟು ಮಟನ್ ಗ್ರೇವಿ. ಮಾಡೋಕ್ಕೆ ಬರದೇ ಇರೋವಂಥದ್ದು ಸಹ ಈಸಿಯಾಗಿ ಮಾಡ್ಬೋದು. ಮೊದಲಿಗೆ ಒಂದು ಕುಕ್ಕರ್ ಇಟ್ಕೊಂಡು 1 2 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲ್ ಬಿಸಿ ಆಗ್ತಿದ್ದಂಗೆ ಸಾಸಿವೆ ಹಾಕ್ಕೊಂಡು ನೋಡಿ ಚಟಪಟ ಅಂತಿದ್ದಂಗೆ ಒಂದು ಹಿಡಿ ಕರಿಬೇವು ಹಾಕ್ಕೊಳ್ಳೋಣ. ಒಂದು ಹಿಡಿ ಕರಿಬೇವು ಹಾಕ್ಕೊಂಡು ಅದರಿಂದನೇ ಈರುಳ್ಳಿ ಹಾಕ್ಕೋತಿದ್ದೀನಿ, ಸಣ್ಣ ಸಣ್ಣಕ್ಕೆ ಹಚ್ಕೊಂಡಿರೋದು. ಚೆನ್ನಾಗಿ ಕೆಂಪಗಾದ್ಮೇಲೆ ಹೋಮ್ಮೇಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಎಲ್ಲ ಹಸಿ ಸ್ಮೆಲ್ ಹೋಗೋ ಗಂಟ ಡ್ರೈ ವಾಶ್ ಮಾಡಿಕೊಂಡು ತೊಳೆದಿಕೊಂಡಿರೋಂಥ ಮಟನ್ ಹಾಕೋತಿದ್ದೀನಿ 1/2 kg. ನೋಡಿ ಚೆನ್ನಾಗಿ ಹುರ್ಕೋಬೇಕಾದ್ರೆ ಲೈಟಾಗಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ನೋಡಿ ಹಾಕ್ಕೊಳ್ಳಿ, ನಿಮ್ಗೆ ಹೇಗೆ ಬೇಕೋ ಹಾಗೆ. ಅದ್ರ ಜೊತೆಗೆ ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೋತಿದ್ದೀನಿ. ಈಸಿ, ಬಟ್ ದೋಸೆ ಜೊತೆಗೆ ಚಪಾತಿ ಜೊತೆಗೆಲ್ಲ ಗ್ರೇವಿ ತುಂಬ ಚೆನ್ನಾಗಿರುತ್ತೆ, ಬೇಗನೂ ಆಗೋಗುತ್ತೆ. ಟೇಸ್ಟ್ ಮಾತ್ರ ನಿಜ ತುಂಬ ಚೆನ್ನಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ಮನೆಯಲ್ಲಿ ಮಾಡೋಕ್ಕೆ ಬರಲ್ಲ ಅನ್ನೋರು ಸಹ ಈಸಿಯಾಗಿ ಮಾಡ್ಬೋದು. ಮಸಾಲ ರುಬ್ಬಬೇಕು, ಮಸಾಲ ರೆಡಿ ಮಾಡಬೇಕಂತ ಏನಿಲ್ಲ. ಸಡನ್ನಾಗಿ ಮನೆಗೆ ಯಾರಾದ್ರು ನೆಂಟರು ಬಂದಾಗ ಈ ಥರ ಮಾಡಿರೋದ್ರಿಂದ ಬೇಗ ಐಟಮ್ ರೆಡಿ ಆಗುತ್ತೆ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಿದ್ದೀನಿ. ಟೊಮೆಟೊ ಎಲ್ಲ ಸ್ವಲ್ಪ ಬಾಡಲಿ 1 2 ಮಿನಿಟ್ಸ್ ಅದು ಕುಕ್ ಆಗ್ತಿದ್ದಂಗೆ ನೋಡಿ ಅದಕ್ಕೆ ರುಚಿಗೆ ತಕ್ಕಂಗೆ ಮತ್ತೆ ಉಪ್ಪು ಹಾಕ್ಕೊಳ್ಳೋಣ. ನೋಡಿ ಚೆನ್ನಾಗಿ ರೋಸ್ಟ್ ಆಗಿದೆ. ಸೊ ಇವಾಗ ಹೋಮ್ಮೇಡ್ ಮಟನ್ ಮಸಾಲ ಹಾಕ್ಕೋತಿದ್ದೀನಿ. 2 ಸ್ಪೂನ್ ಮಟನ್ ಮಸಾಲ ಹಾಕ್ಕೊಂಡಿದ್ದೀನಿ. ಸೊ ಖಾರ ಎಲ್ಲ ನಾವು ಮನೆಯಲ್ಲೇ ಮಾಡೋದ್ರಿಂದ ಮಸಾಲ ಅಲ್ಲೇ ಇದೆ, ನಾನು ಬೇರೆ ಏನೂ ಆ್ಯಡ್ ಮಾಡ್ತಿಲ್ಲ. ಸೊ ಬೇಕಾದಷ್ಟು ಲೈಟಾಗಿ ನೀರು ಹಾಕ್ಕೊಂಡು ಮಟನ್ ಬೇಯೋದಕ್ಕೆ ಕೊತ್ತಂಬರಿ ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಿಬಿಡೋಣ. 1 2 3 ವಿಸಿಲ್ ಬರಲಿ. ಮಟನ್ ಚೆನ್ನಾಗಿ ಬೇಯಬೇಕು ಅಂದರೆ ಒಂದು 5 ವಿಸಿಲ್ ಬರೆಸ್ಕೊಳ್ಳಿ. ನೋಡಿ ಇವಾಗ ರೆಡಿಯಾಗಿದೆ. ಮಿನಿಮಮ್ ಅಂದರೆ ನಿಮ್ಗೊಂದು 15 ಮಿನಿಟ್ಸಲ್ಲಿ ಮಟನ್ ಮಸಾಲ ರೆಡಿ ಆಗುತ್ತೆ. ಟೇಸ್ಟ್ ಮಾತ್ರ ಸೀರಿಯಸ್ಲಿ ತುಂಬ ಚೆನ್ನಾಗಿರುತ್ತೆ. ಒಂದು ಸಾರಿ ಟ್ರೈ ಮಾಡಿ ನೋಡಿ. ಟಾಟಾ ಬಾಯ್, ಸಿ ಯು. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ.